ಪ್ರೀತಿಸಿದ ಯುವಕನ ಜೊತೆ ಯುವತಿ ಪರಾರಿ. ಆ ಬದುಕಿದ್ದಾಗಲೇ ಮಗಳ ತಿಥಿ ಮಾಡಿದ ತಂದೆ. ಈ ಘಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆಯ ನಾಗರಾಳ ಗ್ರಾಮದಲ್ಲಿ. ನಾಗರಾಳ ಗ್ರಾಮದ ಸುಷ್ಮಿತಾ ವಿಠಲ ನಡುವೆ ಪ್ರೇಮ ಹುಟ್ಟಿತ್ತು. ಗ್ರಾಮ ಸೇವಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ವಿಠಲ್ ಮೊದಲು ರಾಯಭಾಗ ಠಾಣೆಗೆ ದೂರು ಕೊಟ್ಟಿದ್ರು ಶಿವಗೌಡ. ಆದ್ರೂ ಪ್ರಯೋಜನವಾಗಲಿಲ್ಲ. ಇಬ್ರು ಕೂಡ ಓಡಿ ಹೋಗಿದ್ದಾರೆ. ಇದೇ ಸಿಟ್ಟಲ್ಲಿ ತಂದೆ ಏನ್ ಮಾಡಿದ್ದಾರಂದ್ರೆ ಮಗಳ ತಿಥಿ ಕಾರ್ಯವನ್ನೇ ಮಾಡಿಬಿಟ್ಟಿದ್ದಾರೆ. ಮಗಳು ನನ್ನ ಪಾಲಿಗೆ ಸತ್ತು ಹೋಗಿದ್ದಾಳೆ ಅಂತ ಮಗಳ ತಿಥಿ ಕಾರ್ಯವನ್ನ ಮಾಡಿದ್ದಾರೆ ತಂದೆ. ಸುಷ್ಮಿತಾ ವಿಠಲ ನಡುವೆ ಲವಿಡವಿ. ನಾಗರಾಳ ಗ್ರಾಮದ ಸುಷ್ಮಿತಾ ವಿಠಲ ಬದುಕಿದ್ದಾಗಲೇ ಮಗಳ ತಿಥಿ ಕಾರ್ಯ ಮಾಡಿದ್ದಾರೆ ತಂದೆ. ನಮಗ ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕ್ ಮಾಡಿ ನಮ್ಮ ಮನಸ್ಸು ನಿಮಿಷ ಬಾಳಕಿ. ಅದರ ಕಾರಣಕ್ಕಾಗಿ ನಮ್ಮ ಪಾಲಿಗೆ ನಮ್ಮ ಮನೆಗೆ ತೀರ್ಕೊಂಡು ಅಂತ ಹೇಳಿ ಊಟ ಹಾಕಿಸಿ. ಎಂದು ನಡೆದ ಘಟನೆ ಸಿಕ್ಕಿದೆ? ಇನ್ನು 9/10 ಇದಲ್ಲ, ನೀನು 9 ತಾರೀಕು. ನೀವೇನಾದ್ರೂ ಕಂಪ್ಲೇಂಟ್ಸ್ ಅದು ಇದು ಏನಾದ್ರು ಕೊಟ್ರಿ? ಏನಿಲ್ಲ, ಮಿಸ್ಸಿಂಗ್ ಆಗಿತ್ತು ಅಂತ. ಮಿಸ್ಸಿಂಗ್ ಆಯ್ತು ಕಂಪ್ಲೇಂಟ್ ಮಾಡಿದ್ದು. ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಮುಗಿಸಿದ್ವಿ. ಅವ್ರು ಏನಾದ್ರು ಏನು ಸರ್ಚಿಂಗ್ ಮಾಡ್ತೀವಿ ಅಂತ ಏನು ಹೇಳಿ? ಏನಿಲ್ಲ, ಪೊಲೀಸ್ನವ್ರು ಏನ್ ಹೇಳಿ ಅವ್ರು ಡಿಗ್ರಿ ಮಾಡಿ ಅದನ್ನ ಕೋರ್ಟ್ನಾಗ ಮುಗಿಸೋದು ಮಾಡಿದ್ರು. ನಮ್ಮ ಮನೆಗೆ ಸಂಬಂಧಪಟ್ಟಕ್ಕೆ ಅಲ್ಲ ಅಂತ ಹೇಳಿ 4 ಮಂದಿ ಮಕ್ಕಳು 3 ಮಂದಿ 4ನೇದಕ್ಕೆ ಅಲ್ಲ ಅಂತ ಹೇಳಿ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ. ಅಂದ್ರೆ ಟೋಟಲ್ ನಿಮ್ಗೆ 4 ಜನ ಮಕ್ಕಳು. 4ನೇದಕ್ಕೆ ಗಂಡು ಮಕ್ಕಳು ಎಷ್ಟು ಜನ? ಯಾರಿಲ್ಲ, ಹೆಣ್ಣು ಮಕ್ಕಳು 3 ಜನ, 4 ಜನ ತೀರ್ಕೊಂಡಿದ್ರು. ಹೊಲಸ ಕೆಲಸ ಮಾಡಿ ವಯಸ್ಸಾದ ಕಾಲಕ್ಕಿಂತ ಮಾಡಿ ಅಂತ ಹೇಳಿ ಲವ್ವರ್ ಜೊತೆ ಓಡಿ ಹೋದ ಮಗಳು ಬದುಕಿದ್ದಾಗಲೇ ಮಗಳಿಗೆ ತಿಥಿ ಕಾರ್ಯ ಮಾಡಿದ್ದಾರೆ. ಮಗಳ ತಿಥಿ ಮಾಡಿ ತಂದೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇಷ್ಟು ವರ್ಷ ಸಾಕಿ ಸಲುಹಿ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂದ್ರೆ ನನ್ನ ಮಗಳು ಹೇಗಾಗ್ತಾಳೆ ಹೀಗಂತ ಹೇಳಿ ತಂದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ವಿಡಿಯೋ ಇಲ್ಲಿ ಕಂಡು ಬಂದಿದೆ.